ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಷಡಕ್ಷರಣ್ಣವರೇ, ಮಾನ್ಯ ತಹಶೀಲ್ದಾರ್ ಸಾಹೇಬ್ರೆ, ಇಒ ಸಾಹೇಬ್ರೆ, ನಗರ ಆಯುಕ್ತರೇ, ಸಮಾಜದ ನಮ್ಮ ಚಂದ್ರೇಗೌಡರೇ, ಗ್ರೇಟ್ 2 ತಹಶೀಲ್ದಾರ್ರೆ, ಹಾಗೂ ಈ ಕಾರ್ಯಕ್ರಮದ ತಾಲೂಕು ಗುರುಬರ ಸಂಘದ ಎಲ್ಲ ಸ್ನೇಹಿತರೆ, ತಾಲೂಕು ಆಡಳಿತ ಸಿಬ್ಬಂದಿಯವರೇ, ಎಲ್ಲರಿಗೂ ನಮಸ್ಕಾರ. ಸುಮಾರು 538 ವರ್ಷಗಳ ಹಿಂದೆ ಧಾರವಾಡ ಪ್ರಾಂತ್ಯದ ಬಂಕಾಪುರ ಅನ್ನೋ ಒಂದು ಸಂಸ್ಥಾನವನ್ನು ಆಗಿನ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿದ್ದಂತಹ ಒಂದು ಪ್ರಾಂತ್ಯವನ್ನು ಬೀರಪ್ಪ ಅನ್ನೋ ಒಬ್ಬ ಪಾಳೆಗಾರ ಆಳ್ತಿರ್ತಾನೆ. ಆ ಪಾಳೆಗಾರ ಮಗನೇ ಕನಕದಾಸರು. ಕನಕದಾಸರ ಹೆಸರು ಮೂಲತಃ ತಿಮ್ಮಣ್ಣ ನಾಯ್ಕ ಅಂತ. ಬೀರಪ್ಪ ತಂದೆ, ತಾಯಿ ಬಚ್ಚಮ್ಮ. ಇವರು ಬಹಳ ಕಾಲ ಮಕ್ಕಳಿರೋಲ್ಲ. ಇವರ ಮನೆ ದೇವರು ತಿರುಪತಿಯ ವೆಂಕಟರಮಣನಿಗೆ ಹರಕೆ ಹೊತ್ತಾಗ ಕನಕದಾಸ ತಿಳಿಸ್ತಾರೆ. ಅವರಿಗೆ ತಿಮ್ಮಣ್ಣ ಅನ್ನೋ ಒಂದು ಹೆಸರು ಇಡ್ತಾರೆ. ತಿಮ್ಮಣ್ಣ ಬೆಳೆದು ಓದಿ ಬೆಳೆದು ಆತನು ತನ್ನ ತಂದೆಯಂತೆ ಆ ಒಂದು ಸಣ್ಣ ಸಂಸ್ಥಾನವನ್ನು ಆಳ್ತಿರ್ತಾರೆ. ಆತನಿಗೆ ಒಂದು ಲಕ್ಷ್ಮಿ ಅನ್ನುವ ಒಂದು ಹೆಣ್ಣನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆತನಿಗೂ ಒಂದು ಮಗ ಜನಿಸುತ್ತದೆ. ಹಾಗೆ ಎಲ್ಲರ ಜೀವನದಲ್ಲಿ ಒಂದೊಂದು ಹಂತದಲ್ಲಿ ಕೆಲವರಿಗೆ ವೈರಾಗ್ಯ ಬರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಬರುತ್ತೆ. ಇವರ ಜೀವನದಲ್ಲಿ ಆದಂತಹ ಕೆಲವು ಘಟನೆಗಳು, ಒಂದು ಯುದ್ಧದಲ್ಲಿ ಆಕಸ್ಮಿಕವಾಗಿ ಒಂದು ಅವರಿಗೆ ಆಘಾತ ಆಗುತ್ತೆ, ಒಂದು ಏಟು ಬೀಳುತ್ತೆ, ತಂದೆ ತಾಯಿಗಳ ಮರಣ, ಇವೆಲ್ಲದಿಂದ ಮುಂದೆ ಇವರು ತಮ್ಮ ಏನು ಈ ಆಸ್ಥಾನ ಮತ್ತು ಈ ಪಾಳೆಗಾರಿಕೆ, ಈ ಆಡಳಿತವನ್ನು ಸಾಕು ನನಗೆ ಅಂತ ಹೇಳಿ ಅದನ್ನು ತ್ಯಜಿಸಿ ಅವರು ವ್ಯಾಸತೀರ್ಥರ ಹತ್ರಕ್ಕೆ ಹೋಗಿ ದೀಕ್ಷೆಯನ್ನು ಕೇಳ್ತಾರೆ. ನನಗೆ ಹರಿದೀಕ್ಷೆ ಕೊಡಿ ಅಂತ. ಪ್ರಾರಂಭದಲ್ಲಿ ಹಲವು ಜನ ಅದನ್ನು ವಿರೋಧಿಸ್ತಾರೆ. ಕನಕನಿಗೆ ವೈಷ್ಣವ ದೀಕ್ಷೆಯನ್ನು ಕೊಡಲಿಕ್ಕೆ ಭಾಳ ಜನ ವಿರೋಧಿಸ್ತಾರೆ. ಆದರೂ ಸಹ ವ್ಯಾಸತೀರ್ಥರಿಗೆ ಕನಕನಲ್ಲಿ ಇದ್ದಂತಹ ಜ್ಞಾನ, ಆತನ ಶ್ರದ್ಧೆಯನ್ನು ಅವರು ಗುರುತಿಸಿ ಹರಿದೀಕ್ಷೆಯನ್ನು ಕೊಡ್ತಾರೆ. ಈ ಕನಕದಾಸರು ಸುಮಾರು ಒಂದು 300 ಅಂತಾರೆ, 250, 300, 350 ಅಂತಾರೆ. ಆದರೆ ಕರ್ನಾಟಕದ ಶಾಸ್ತ್ರೀಯ ಸಂಗೀತಕ್ಕೆ ಕನಕದಾಸರು ಮತ್ತು ಪುರಂದರದಾಸರು ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಈ ಕರ್ನಾಟಕದಲ್ಲಿ ಏನಾದರೂ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಿದರೆ ಒಂದು ವಚನ ಚಳುವಳಿ, ಇನ್ನೊಂದು ದಾಸ ಸಾಹಿತ್ಯ. ಇವೆರಡೂ ಸಹ ದೇವರನ್ನು ನಂಬಿಕೊಂಡಿದ್ದರೂ ಸಹ ದೇವರ ಹೆಸರಿನಲ್ಲಿ ಕಂದಾಚಾರ, ಶೋಷಣೆ, ಜಾತೀಯತೆ, ದಬ್ಬಾಳಿಕೆ ಇವೆಲ್ಲವನ್ನು ಕಟುವಾಗಿ ಖಂಡಿಸಿ ದೇವರ ಹೆಸರಿನಲ್ಲಿ ಇವೆಲ್ಲವೂ ಸಲ್ಲದು ಅಂತ ಹೇಳಿ ವೈಚಾರಿಕತೆಯನ್ನು ತುಂಬಿ ನಿಜವಾದ ಧರ್ಮ, ನಿಜವಾದ ಜ್ಞಾನವನ್ನು ಹೇಳ್ಕೊಟ್ಟಂಥದ್ದು ವಚನ ಚಳುವಳಿ ಮತ್ತು ದಾಸರ ಒಂದು ನಮ್ಮ ಸಾಹಿತ್ಯ. ಹಾಗಾಗಿ ಕನಕದಾಸರು ತಮ್ಮ ಸಾಹಿತ್ಯದಲ್ಲಿ ಅವರು ಬಹಳ ಲಿಬರಲ್, ಎಷ್ಟು ಅವರಿಗೆ ದೇವರ ನಂಬಿಕೆ ಇತ್ತೋ ಅಷ್ಟೇ ಮೋಟಿವನ್ನು ನಿರಾಕರಿಸ್ತಿದ್ರು. ಪ್ರಾಣಿ ಬಲಿಯನ್ನು ಅವರು ಒಪ್ಪಲಿಲ್ಲ. ಅವರ ಸಾಹಿತ್ಯದಲ್ಲಿ, ಅವರ ಪದ್ಯಗಳಲ್ಲಿ ಪ್ರಾಣಿ ಬಲಿಯನ್ನು ವಿರೋಧಿಸಿದ್ರು. ಹಾಗೆಯೇ ಇಂತಹ ಬೆತ್ತಲೆ ಸೇವೆಯನ್ನು ಸಹ ತಮ್ಮ ಸಾಹಿತ್ಯದ ಮುಖಾಂತರ ಅದನ್ನು ಲೇವಡಿ ಮಾಡಿದ್ದಾರೆ. ಬೆತ್ತಲೆ ಸೇವೆಯನ್ನು ಮಾಡಿ ಆ ದೇವರ ಹೆಸರು ಮಾಡ್ತಿದ್ರಲ್ಲ, ಆ ಜನರನ್ನು ಸಹ ಆ ಕಾಲದಲ್ಲಿ ಅವರು ಲೇವಡಿ ಮಾಡಿದ್ದಾರೆ. ಅಂದರೆ ನಿಜವಾದ ಭಕ್ತಿ, ನಿಜವಾದ ಜ್ಞಾನಕ್ಕಷ್ಟೇ ಅವರು ಬೆಲೆ ಕೊಟ್ಟರೆ ವಿನಃ ದೇವರ ಹೆಸರಿನಲ್ಲಿ ನಡೀತಿದ್ದ ಎಲ್ಲವನ್ನೂ ಅಜ್ಞಾನಗಳನ್ನು ತಿರಸ್ಕರಿಸಿ ಅವರು ನಮಗೆ ಒಳ್ಳೆಯ ಜ್ಞಾನವನ್ನು ನೀಡಿದರು. ನಾನು ಇವತ್ತು ಭಾಳ ಹೆಚ್ಚಿಗೆ ಮಾತಾಡೋದು ಬೇಡ, ಅಣ್ಣವ್ರು ಹೇಳಿದ್ದಾರೆ ಲಿಮಿಟಾಗಿ ಮಾತಾಡೋ ಅಂತ. ಅದರಲ್ಲಿ 2 ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕನಕದಾಸರು ಒಮ್ಮೆ ಬೆಳಿಗ್ಗೆ ಎದ್ದು ನಾವೇನು ವಾಕಿಂಗ್ ಅಂತೀವೋ ಅದನ್ನ ವಾಯುವಿಹಾರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದು ಅನಾದಿ ಕಾಲದಿಂದಲೂ ಇದೆ. ಈಗ ಡಾಕ್ಟ್ರುಗಳು ಹೇಳ್ಬೋದು ವಾಕಿಂಗ್ ಮಾಡಿ ಅಂತ. ಎಲ್ಲರೂ ಬೆಳಿಗ್ಗೆ ಎದ್ದು ಓಡಾಡೋದು, ತಣ್ಣನೆ ಗಾಳಿ, ಸಂಜೆ ಗಾಳಿಯನ್ನು ಸೇರಿಸ್ಕೊಂಡು ಹೋಗ್ತಾರೆ. ಹಾಗೆ ಒಮ್ಮೆ ಕನಕದಾಸರು ವಾಯುವಿಹಾರಕ್ಕೆ ಬೆಳಿಗ್ಗೆ ಎದ್ದು ಹೋಗ್ತಾ ಇರ್ತಾರೆ. ಅಲ್ಲಿ ಜಗಲಿ ಕಟ್ಟೆ ಮೇಲೆ ಯಾರೋ 4-5 ಜನ ಕಿಡಿಗೇಡಿ ಕೂತಿರ್ತಾರೆ. ಅವರು ಕನಕದಾಸರು ಹೋಗ್ತಿರ್ಬೇಕಾದ್ರೆ ಕರೀತಾರೆ. ಕರೆದು ಬಿಟ್ಟು, ದಾಸಯ್ಯ ಯಾವ ಕಡೆ ಕೊಟ್ಟಿದ್ಯಪ್ಪ ಹಿಂಗೆ ಅಂತ ಒಂಥರ ಕುಚಿ ಅಷ್ಟೇ ಅಂತ ಕೇಳ್ತಾರೆ. ದಾಸಯ್ಯ ಎಲ್ಲಿದ್ದೀಯಾ ಅಂತ. ಆವಾಗ ಗೊತ್ತಾಗುತ್ತೆ ಕನಕದಾಸರಿಗೆ, ಇವರು ನನ್ನನ್ನು ಕುಚೇಷ್ಟೆ ಮಾಡಲಿಕ್ಕೆ ಈ ಥರ ಕೇಳ್ತಾರೆ. ಆವಾಗ ಯಾರ್ದೋ ಹೆಂಡತಿನ ಯಾರೋ ಹೊಡ್ಕೊಂಡು ಹೋಗೋ
ಯೋಚನೆ ಮಾಡ್ತಾರೆ, ಯೋಚನೆ ಮಾಡಿದ್ರೆ ಯಾರಿಗೂ ಹೊಳೆಯಲ್ಲ. ಆವಾಗ ಕೇಳ್ತಾರೆ, ಅಪ್ಪ ನೀನೇನೋ ಜ್ಞಾನಿ ಇರಂಗಿದೆಯಾ, ಅದೇನೋ ಹೋಯ್ತು ರೂಪದಲ್ಲಿ ಹೇಳ್ಬಿಟ್ಟೆ, ಅದಕ್ಕೆ ಸ್ವಲ್ಪ ಅರ್ಥ ಕೊಡಪ್ಪ, ಅರ್ಥ ಹೇಳು. ಆವಾಗ ಕನಕದಾಸ ಹೇಳ್ತಾರೆ, ಯಾವನೋ ಹೆಂಡತಿಯನ್ನ ಅಂದರೆ ರಾಮನ ಹೆಂಡತಿಯನ್ನ ಯಾರೋ ರಾವಣ ಹೊಡ್ಕೊಂಡು ಹೋಗಿದ್ದ. ಯಾರನ್ನ? ಸೀತೆಯನ್ನ. ಸೀತೆಯನ್ನ ಹುಡುಕಿಕೊಂಡು ಯಾರು ಹೋದ್ರು? ಆಂಜನೇಯ. ಆಂಜನೇಯನ ತಂದೆ ಯಾರು? ವಾಯುದೇವ. ವಾಯುವನ್ನು ಹುಡುಕಿಕೊಂಡು ನಾನು ಹೋಗುತ್ತಿದ್ದೇನೆ, ಅಂದರೆ ನಾನು ವಾಯು ವಿಹಾರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆವಾಗ ಯಪ್ಪ ನಿನ್ನ ಪ್ರಕಾಂಡ ಪಂಡಿತ ಅಂತ ಹೇಳಿ ಆ ಕೈ ಮುಗಿದು ಕನಕರ ಜ್ಞಾನಕ್ಕೆ ತಲೆಬಾಗ್ತದೆ. ಹಾಗಾಗಿ ಕನಕರ ಹಲವು ಕೃತಿಗಳನ್ನು, ರಾಮದಾನ ಚರಿತ್ರೆ, ಮೋಹಂತನಗಿಣಿ, ಹರಿಭಕ್ತ ಸಾರ, ಹಲವು ಕೃತಿ ರಚಿಸಿ ನಮ್ಮ ರಾಜ್ಯದ ಒಂದು ಸಂಗೀತ ಪರಂಪರೆಗೆ ದೊಡ್ಡ ಕೊಡುಗೆ